ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 11ನೇ ಅಧ್ಯಾಯ, ವಚನಗಳು 1-10. ಕಳೆದ ಕೆಲವು ಅಧ್ಯಾಯಗಳಿಂದ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ನೋಡುತ್ತಿದ್ದೇವೆ. ಪ್ರಿಯರೇ, ದೇವರು ಮತ್ತೆ ಮತ್ತೆ ಫರೋನೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ, ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾರೆ, ಅವಕಾಶಗಳನ್ನ ನೀಡುತ್ತಾ ಇದ್ದಾರೆ, ತನ್ನ ಶಕ್ತಿಯನ್ನ ಪ್ರದರ್ಶಿಸುತ್ತಾ ಇದ್ದಾರೆ. ಆದರೂ ಸಹ ಫರೋನು ಪ್ರತಿ ಸಾರಿ ತನ್ನ ಹೃದಯವನ್ನ ಕಠಿಣಪಡಿಸಿಕೊಳ್ಳುತ್ತಿದ್ದಾನೆ. ಇಂದು ನಾವು ವಿಮೋಚನಾ ಕಾಂಡ 11ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಪ್ರಿಯರೇ, ಇದು ಒಂದು ಮಹತ್ವದ ತಿರುವಿನ ಕ್ಷಣ. ಪ್ರಿಯರೇ, ಯಾಕೆಂದರೆ ಈಗ ದೇವರು ಕೊನೆಯ ಪ್ಲೇಗ್ ಬಗ್ಗೆ ಮಾತನಾಡುತ್ತಾರೆ. ದೇವರು ಮೋಶೆಗೆ ಹೇಳುತ್ತಾರೆ, ಇನ್ನೂ ಒಂದು ಪ್ಲೇಗ್ ಬರಲಿದೆ ಎಂಬುದಾಗಿ. ಈ ಮಾತು ಕೇಳಿದಾಗ ನಮಗೆ ಒಂದು ಸತ್ಯ ನೆನಪಾಗಬೇಕು. ದೇವರು ನ್ಯಾಯ ತೀರ್ಪನ್ನ ತುರ್ತಾಗಿ ನೀಡಲಿಲ್ಲ. ಪ್ರಿಯರೇ, ದೇವರು ಅನೇಕ ಬಾರಿ ಎಚ್ಚರಿಸಿದರು, ಅವಕಾಶಗಳನ್ನ ಕೊಟ್ಟರು. ಅದಾದ ಮೇಲೆ ಈಗ ತೀರ್ಮಾನದ ಸಮಯ ಬಂದಿದೆ. ಅದೇ ಸಮಯದಲ್ಲಿ ದೇವರು ಒಂದು ಅದ್ಭುತವಾದಂತ ಭರವಸೆಯನ್ನು ಸಹ ಮೋಶೆಗೆ ಕೊಡುತ್ತಾರೆ. ದೇವರು ಹೇಳುತ್ತಾರೆ, ಇದಾದ ನಂತರ ಫರೋಹನು ನಿಮ್ಮನ್ನ ಬಿಟ್ಟು ಬಿಡುವನು ಎಂಬುದಾಗಿ. ಗಮನಿಸಿ, ಇದು ಊಹೆಯ ಮಾತಲ್ಲ ಪ್ರಿಯರೇ, ಇದು ದೇವರ ಖಚಿತವಾಗಿರುವಂತಹ ವಾಗ್ದಾನ. ಅಂದರೆ ಫರೋಹನು ಎಷ್ಟೇ ವಿರೋಧಿಸಿದರೂ ದೇವರ ಯೋಜನೆಯನ್ನ ಕೊನೆಗೂ ಅವನ ಕೈಯಲ್ಲಿ ತಡೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಹಾಗೆ ಆಗುತ್ತದೆ ಪ್ರಿಯರೇ. ಪರಿಸ್ಥಿತಿಗಳು ಬದಲಾದಂತೆ ಕಾಣಬಹುದು, ಅಡ್ಡಿಗಳು ದೊಡ್ಡದಾಗಿ ಕಾಣಬಹುದು, ಆದರೆ ದೇವರು ಒಂದು ವಿಷಯವನ್ನ ಹೇಳಿದರೆ ಅದು ಖಚಿತವಾಗಿಯೂ ನೆರವೇರುತ್ತದೆ. ಮುಂದೆ ದೇವರು ಇಸ್ರಾಯೇಲ್ಯರಿಗೆ ಒಂದು ಸೂಚನೆಯನ್ನ ಕೊಡುತ್ತಾರೆ. ಐಗುಪ್ತದ ಜನರಿಂದ ಬೆಳ್ಳಿ ಮತ್ತು ಬಂಗಾರದ ವಸ್ತುಗಳನ್ನ ಕೇಳಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಇದನ್ನ ಗಮನಿಸುವುದಾದರೆ ಇದು ಕಳ್ಳತನವಲ್ಲ. ವರ್ಷಗಳ ಕಾಲ ದಾಸ್ಯದಲ್ಲಿ ದುಡಿದ ಜನರಿಗೆ ದೇವರು ತೀರಿಸುತ್ತಾ ಇರುವಂತ ನ್ಯಾಯ. ಅವರು ಖಾಲಿ ಕೈಯಲ್ಲಿ ಹೊರಡುವುದಿಲ್ಲ. ದೇವರು ಕೇವಲ ಬಿಡುಗಡೆಯನ್ನ ಕೊಡುವಂತ ದೇವರು ಮಾತ್ರ ಅಲ್ಲ ಪ್ರಿಯರೇ, ದೇವರು ಮರುಸ್ಥಾಪನೆಯನ್ನ ಮಾಡುವಂತ ದೇವರಾಗಿದ್ದಾರೆ. ನಂತರ ಮೋಶೆ ಬಹಳ ಗಂಭೀರವಾದಂತ ಸಂದೇಶವನ್ನ ಘೋಷಿಸುತ್ತಾನೆ. ಮಧ್ಯರಾತ್ರಿಯಲ್ಲಿ ದೇವರು ದೇಶದ ಮಧ್ಯೆ ಹಾದು ಹೋಗುವರು. ಐಗುಪ್ತ ದೇಶದಲ್ಲಿ ಮೊದಲ ಸಂತಾನವು ಸಾಯುವವು. ಪ್ರಿಯರೇ, ಇದು ಎಲ್ಲಾ ಪ್ಲೇಗ್ಗಳಿಗಿಂತ ಭಾರವಾಗಿರುವಂತದ್ದು. ಯಾಕೆಂದ್ರೆ ಇದು ಜೀವಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ಲೇಗ್. ಇಲ್ಲಿಯವರೆಗೂ ನಾವು ನದಿಯ ಕುರಿತು, ಬೆಳೆಗಳ ಕುರಿತು, ಪಶುಗಳ ಕುರಿತು, ಕತ್ತಲೆಯ ಕುರಿತು ನೋಡಿದ್ದೇವೆ. ಆದರೆ ಈಗ ನ್ಯಾಯ ತೀರ್ಪು ನೇರವಾಗಿ ಮನೆಗಳಿಗೆ ಬರುತ್ತದೆ. ಈ ಪ್ಲೇಗ್ ಯಾಕೆ ಇಷ್ಟು ಗಂಭೀರವಾಗಿದೆ ಗೊತ್ತಾ? ಯಾಕೆಂದ್ರೆ ವರ್ಷಗಳ ಹಿಂದೆ ಫರೋನು ಇಸ್ರಾಯೇಲ್ಯರ ಗಂಡು ಮಕ್ಕಳನ್ನ ಕೊಲ್ಲುವಂತೆ ಆದೇಶಿಸಿದನು. ನಿರಪರಾಧ ಮಕ್ಕಳ ರಕ್ತ ಸುರಿಯಲ್ಪಟ್ಟಿತು. ಪ್ರಿಯರೇ, ದೇವರು ಅದನ್ನು ಖಂಡಿತವಾಗಿಯೂ ನೋಡಿದ್ದರು. ಈಗ ಅದಕ್ಕೆ ನ್ಯಾಯ ತೀರಿಸುವಂತ ಸಮಯ ಬಂದಿದೆ. ಮೋಶೆ ಹೇಳುತ್ತಾರೆ, ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಗುತ್ತದೆ. ಅಂತ ಗೋಳಾಟ ಹಿಂದೆಂದೂ ಇರಲಿಲ್ಲ, ಮತ್ತೊಂದು ಇರುವುದಿಲ್ಲ ಎಂಬುದಾಗಿ. ಪಾಪದ ಪರಿಣಾಮ ಎಷ್ಟು ಗಂಭೀರವಾಗಿರಬಹುದು ಎಂಬುದನ್ನ ಇದು ನಮಗೆ ನೆನಪಿಸುತ್ತದೆ ಪ್ರಿಯರೇ. ಆದರೆ ನ್ಯಾಯದ ಮಧ್ಯೆಯೂ ದೇವರ ಕೃಪೆಯನ್ನ ನಾವು ನೋಡಬಹುದು. ಮೋಶೆ ಹೇಳುತ್ತಾರೆ, ಇಸ್ರಾಯೇಲ್ಯರ ವಿರುದ್ಧ ಒಂದು ನಾಯಿಯೂ ಬೊಗಳುವುದಿಲ್ಲ ಎಂಬುದಾಗಿ. ಎಂತಹ ಸುಂದರವಾದಂತಹ ಚಿತ್ರ. ಐಗುಪ್ತದಲ್ಲಿ ಬರೀ ಗೋಳಾಟ, ಕಿರ್ಚಾಟ, ಅರ್ಚಾಟ, ಆದರೆ ದೇವರ ಜನರ ಮೇಲೆ ರಕ್ಷಣೆಯನ್ನ ನಾವು ನೋಡುತ್ತಿದ್ದೇವೆ. ಇದು ನಮಗೆ ಒಂದು ಸತ್ಯವನ್ನ ಕಲಿಸುತ್ತದೆ ಪ್ರಿಯರೇ. ದೇವರಿಗೆ ತನ್ನ ಜನರು ಯಾರು ಎಂಬುದಾಗಿ ಗೊತ್ತು ಪ್ರಿಯರೇ. ದೇವರು ಅವರನ್ನ ಗುರುತಿಸುತ್ತಾರೆ, ಅವರನ್ನ ಕಾಪಾಡುತ್ತಾರೆ. ಇಷ್ಟೆಲ್ಲ ನಡೆದ ನಂತರವೂ ಫರೋನು ಬದಲಾಗುವುದಿಲ್ಲ. ಇದು ಒಂದು ಆಶ್ಚರ್ಯಕರವಾಗಿರುವಂತ ಒಂದು ಸಂಗತಿ. ಅವನು ದೇವರ ಶಕ್ತಿಯನ್ನು ನೋಡಿದ್ದಾನೆ, ಎಚ್ಚರಿಕೆಗಳನ್ನು ಕೇಳಿದ್ದಾನೆ, ಪರಿಣಾಮಗಳನ್ನು ಅನುಭವಿಸಿದ್ದಾನೆ. ಆದರೂ ಅವನ ಹೃದಯ ಇನ್ನ ಹಗುರವಾಗಿಲ್ಲ. ಪ್ರಿಯರೇ, ಇಲ್ಲಿ ಸಮಸ್ಯೆ ಸತ್ಯದ ಕೊರತೆ ಅಲ್ಲ, ಇದು ವಿಧೇಯತೆಯ ಕೊರತೆ. ಕೆಲವೊಮ್ಮೆ ನಾವು ಕೂಡ ಫರೋನಂತೆ ಆಗಬಹುದು. ದೇವರು ಏನು ಹೇಳುತ್ತಿದ್ದಾರೆ ಎಂಬುದು ನಮಗೆ ಗೊತ್ತಿರುತ್ತದೆ, ಏನು ಸರಿಯೆಂದು ನಾವು ತಿಳಿದಿರುತ್ತೇವೆ, ಆದರೂ ಅದಕ್ಕೆ ಪ್ರತಿಕ್ರಿಯಿಸಲು ಇಷ್ಟಪಡುವುದಿಲ್ಲ. ಅಧ್ಯಾಯದ ಕೊನೆಯಲ್ಲಿ ಮೋಶೆ ಫರೋನ ಸನ್ನಿಧಿಯಿಂದ ಹೊರಟು ಹೋಗುತ್ತಾನೆ. ಅನೇಕ ಸಂಭಾಷಣೆಗಳು ನಡೆದಿವೆ, ಅನೇಕ ಎಚ್ಚರಿಕೆಗಳು ನೀಡಲ್ಪಟ್ಟಿವೆ. ಈಗ ಮಾತುಗಳ ಸಮಯ ಮುಗಿಯುತ್ತಿದೆ, ದೇವರ ಕಾರ್ಯದ ಸಮಯ ಬಂದಿದೆ. ಪ್ರಿಯರೇ, ಇಂದಿನ ಪಾಠ ನಮಗೆ ಕಲಿಸುವಂತದ್ದು, ದೇವರು ತಾಳ್ಮೆಯುಳ್ಳ ದೇವರು. ದೇವರು ಮತ್ತೆ ಮತ್ತೆ ಅವಕಾಶಗಳನ್ನ ಕೊಡುತ್ತಾರೆ.
ಆದರೆ ದೇವರ ಕರುಣೆಯನ್ನ ನಿರಂತರವಾಗಿ ನಿರಾಕರಿಸುವುದಕ್ಕೂ ಪರಿಣಾಮಗಳಿವೆ. ದೇವರ ಎಚ್ಚರಿಕೆಗಳು ನಮ್ಮನ್ನ ಹೆದರಿಸಲು ಬರುವುದಿಲ್ಲ ಪ್ರಿಯರೇ, ಅದು ನಮ್ಮನ್ನ ರಕ್ಷಿಸಲು ಬರುವಂತದ್ದಾಗಿವೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ಕಾಪಾಡುತ್ತಾರೆ. ಗೊಂದಲದ ಮಧ್ಯೆಯೂ ನ್ಯಾಯದ ಮಧ್ಯೆಯೂ ದೇವರ ಕೃಪೆ ಆಶ್ರಯವಾಗಿರುತ್ತದೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಧ್ವನಿಗೆ ನಾವು ಇವತ್ತೇ ಹಿಂದೆ ಪ್ರತಿಕ್ರಿಯಿಸಬೇಕು. ನಾಳೆಗೆ ಅಂತ ಮುಂದೂಡಬಾರದು ಪ್ರಿಯರೇ. ಹೃದಯವನ್ನ ನಾವು ಕಠಿಣಗೊಳಿಸಿಕೊಳ್ಳಬಾರದು. ದೇವರು ಮಾತನಾಡುತ್ತಿರುವಾಗ ಕೇಳಿ ದೇವರ ಕರೆಗೆ ನಾವು ಪ್ರತಿಕ್ರಿಯಿಸಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ಫರೋನಿಗೆ ಕೊನೆಯ ಎಚ್ಚರಿಕೆಯನ್ನ ಕೊಟ್ಟರು, ಆದರೆ ಅವನು ಅದನ್ನೂ ಸಹ ಕೇಳಲಿಲ್ಲ. ಇಂದು ದೇವರು ನಮ್ಮ ಹೃದಯಕ್ಕೂ ಮಾತನಾಡುತ್ತಿರಬಹುದು, ಒಂದು ವಿಷಯವನ್ನ ನೆನಪಿಸುತ್ತಾ ಇರಬಹುದು. ಪ್ರತಿ ಒಂದು ಎಚ್ಚರಿಕೆಯ ಹಿಂದೆಯೂ ದೇವರ ಕೃಪೆ ಇದೆ ಪ್ರಿಯರೇ. ಈ ವಿಷಯವನ್ನ ನೆನಪಿಟ್ಟುಕೊಳ್ಳಬೇಕು. ಪ್ರತಿ ಒಂದು ಎಚ್ಚರಿಕೆಯ ಹಿಂದೆಯೂ ಕೃಪೆ ಎನ್ನುವಂಥದ್ದನ್ನ ನಾವು ನೋಡಬೇಕು. ಪ್ರತಿ ಒಂದು ಕರೆಯ ಹಿಂದೆಯೂ ಪ್ರೀತಿ ಇರುವುದನ್ನ ನಾವು ಕಾಣಬೇಕು. ಆದ್ದರಿಂದ ದೇವರ ಧ್ವನಿಯನ್ನ ನಾವು ನಿರ್ಲಕ್ಷಿಸದೆ ಹಿಂದೆ ದೇವರಿಗೆ ಪ್ರತಿಕ್ರಿಯಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೂಗಿಗೆ ಕಿವಿಗೊಡುವಂತಹ ಹೃದಯ, ಪ್ರತಿಕ್ರಿಯಿಸುವಂತಹ ಹೃದಯ ನಮ್ಮದಾಗಿರಲಿ. ಆಮೆನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ